ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ? ಇನ್ನು ತುಲಾರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಕರ್ಮಸ್ಥಾನದ ಅಧಿಪತಿ ಚಂದ್ರ ಸಹೋದರ ಸಹಕಾರದಿಂದಾಗಿ ಸೇವಕರ ಸಹಾಯದಿಂದ ವೃತ್ತಿಯಲ್ಲಿ ಅನುಕೂಲ ಕಾಣಲಿಕ್ಕೆ ಅವಕಾಶ ಖಂಡಿತ ಚೆನ್ನಾಗಿದೆ. ಈ ದಿವಸ ವಸ್ತು ನಷ್ಟತೆ ಸೂಚಿಸ್ತಾ ಇದೆ. ಕ್ಲೇಶಗಳಾಗುತ್ತೆ, ಸೋಲು ಉಂಟಾಗುತ್ತೆ, ಮುಖಭಂಗ ಆಗುತ್ತೆ. ಈ ರೀತಿಯಲ್ಲಿ ಸ್ವಲ್ಪ ಮನಸ್ಸು ನಿಮ್ಮ ರಾಡಿ ಆಗುತ್ತೆ. ಈ ದಿವಸ ಯಾ ದೇವಿ ಸರ್ವಭೂತೇಷು ಶಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಬಲ ಇದೆ, ಧೈರ್ಯವಾಗಿ ಕೆಲಸ ಸಾಧನೆ ಮಾಡ್ತೀರಾ, ವಾಗ್ಬಲ ಚೆನ್ನಾಗಿರ್ತದೆ, ಅನ್ನ ಸಮೃದ್ಧಿ ಚೆನ್ನಾಗಿದೆ, ದಾಂಪತ್ಯದಲ್ಲಿ ಮನಸ್ತಾಪ ಇದೆ. ಈ ದಿವಸ ದೂರ ಪ್ರಯಾಣ ಇದ್ದರೆ ಅದಕ್ಕೆ ತೊಡಕು ಸೂಚಿಸ್ತಾ ಇದೆ. ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನೇ ಮಾಡಿ. ಇನ್ನು ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಫಲ ಕಾಣಲಿಕ್ಕೆ ಅವಕಾಶ ಇದೆ. ಮಾತಿನ ಬಲದಿಂದ, ಬರವಣಿಗೆ ಬಲದಿಂದ ಕಾರ್ಯ ಸಾಧನೆ ಮಾಡ್ತೀರಾ. ನಿಮಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುವ ಲಕ್ಷಣ ಇದೆ. ಸಾಲದ ಸುಳಿಗೆ ಸಿಕ್ಕಾಕೊಳ್ಳೋದು ಸೂಚಿಸ್ತಾ ಇದೆ. ಹೀಗಾಗಿ ಋಣ ಮೋಚನ ಮಂಗಲ ಸ್ತುತಿ ಅಥವಾ ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲ ಸೂಚಿಸ್ತಾ ಇದೆ, ಪರಿಶ್ರಮವನ್ನು ಸೂಚಿಸ್ತಾ ಇದೆ. ಹೀಗಾಗಿ ವಿಪರೀತವಾದ ಶ್ರಮ ತಗೊಳ್ತೀರ. ಸಂಗಾತಿಯಿಂದ ಮನಸ್ಸಿಗೆ ಬೇಸರ, ಅವರಿಂದ ದೂರ ಇರತಕ್ಕಂಥದ್ದು, ದೂರ ಆಗ್ತಕ್ಕಂಥದ್ದು, ಇಂಥದ್ದೆಲ್ಲ ಇದೆ ಈ ದಿವಸ. ಮನಸ್ಸು ನಿರಾಳತೆಯಿಂದ ಇರೋದಿಲ್ಲ. ಮಕ್ಕಳ ಸಲುವಾಗಿಯೂ ಕಿತ್ತಾಟ, ಹೋರಾಟ, ಇನ್ನೇನೋ ಈ ಥರ ಘರ್ಷಣೆ ಇದೆ. ಆದರೆ ಕುಟುಂಬದಲ್ಲಿ ಹಿರಿಯರ ಒಂದು ಸಲಹೆ ತಗೊಳ್ಳಿ, ಅದು ನಿಮಗೆ ಸಹಾಯವಾಗುತ್ತೆ, ಅನುಕೂಲ ಆಗುತ್ತೆ ಈ ದಿವಸ. ಪ್ರಾರ್ಥನೆಗೆ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಕುಂಭರಾಶಿಯವರಿಗೆ ವೃತ್ತಿಯಲ್ಲಿ ಪರಿಶ್ರಮ ಹೆಚ್ಚಾಗಿರ್ತದೆ. ಈ ದಿವಸ ಶ್ರಮದಾಯಕವಾಗಿರ್ತದೆ. ಒಳ್ಳೆಯ ಕೆಲಸವೇ ಆದರೆ ಶ್ರಮ ಜಾಸ್ತಿ. ಈ ದಿವಸ ಪ್ರಯಾಣದಲ್ಲೂ ತೊಡಕನ್ನು ಸೂಚಿಸ್ತಾ ಇದೆ. ಬಂಧು ಮಿತ್ರರ ಜೊತೆಗೆ ಮನಸ್ತಾಪಗಳಾಗುತ್ತೆ, ಜಗಳಗಳಾಗೋ ಸಾಧ್ಯತೆ ಇದೆ. ಮತ್ತು ಮಾರುಕಟ್ಟೆಗಳಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಗೋರಕ್ಷಾ ಕೆಲಸಗಳನ್ನು ಮಾಡ್ತಾ ಇರತಕ್ಕಂಥ ಸ್ಥಳಗಳಲ್ಲಿ ತೊಂದರೆ ಸೂಚಿಸ್ತಾ ಇದೆ. ವಿಷಜಂತುಗಳ ಭಯ ಇದೆ. ದುರ್ಗಾ ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಸ್ತ್ರೀಯರಿಗೆ ಹೆಚ್ಚಿನ ಬಲ ಇದೆ, ವಾಗ್ಬಲ ಚೆನ್ನಾಗಿದೆ, ಮಾತಿನ ಬಲ ಚೆನ್ನಾಗಿರ್ತದೆ. ನಿಮ್ಮ ಕುಟುಂಬ ಸಹಕಾರ ಚೆನ್ನಾಗಿರ್ತದೆ. ಈ ದಿವಸ ಸಹೋದರರು ಸೇವಕರಿಂದ ಸ್ವಲ್ಪ ಸಮಾಧಾನ ಇರೋದಿಲ್ಲ. ಇದಕ್ಕೆ ದುರ್ಗಾ ಸನ್ನಿಧಾನದಲ್ಲಿ ನೀವೊಂದು ವಿಶೇಷ ಪೂಜೆ ಮಾಡಿಸಿ. ಈ ದಿವಸ 12 ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವರು ಹೇಳಬಹುದಾದ ಸರಳವಾದ ಮಂತ್ರ ಪರಿಹಾರ ಯಾವುದು ಗಮನಿಸಿ. ಓಂ ಮಹಾವಿದ್ಯಾಯೈ ನಮಃ. ಇದು ಸರಸ್ವತಿ ಮಂತ್ರವೇ. ಇದನ್ನು ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.